ಗುಡ್ ಈವ್ನಿಂಗ್ ಎಲ್ಲರಿಗೂ. ಈಗ ನಾನು ಡಿನ್ನರ್ ಮಾಡೋಕ್ಕೆ ತಯಾರಾಗ್ತಾ ಇದ್ದೀನಿ. ಈಗ ಒಂದು ಪಾತ್ರೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಸೊ ನೋಡ್ಬೋದು, ಈಗ ಬೆಂಡೆಕಾಯಿನ ನಾನು ವಾಶ್ ಮಾಡಿ ಅದನ್ನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಬೇಕಾಗುವ ಇಂಗ್ರೀಡಿಯೆಂಟ್ಸನ್ನೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದೊಂದಾಗಿ ಈಗ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ 1/4 ಚಮಚ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಕರಿಬೇವನ್ನು ಹಾಕ್ಕೊಳ್ಳೋಣ. ಅದರ ಜೊತೆನೇ ಮಾಡ್ಕೊಂಡಿದ್ದೀನಿ ಕ್ಯೂಬ್ದಾಗಿ, ಅದನ್ನು ಹಾಕ್ಕೊಳ್ಳೋಣ. ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳೋಣ. ನೀವು ಖಾರಕ್ಕೆ ನಿಮಗೆ ಅಕಾರ್ಡಿಂಗ್ ಟು ಯುವರ್ ಟೇಸ್ಟ್ ನೀವು ಖಾರ ಹಾಕ್ಕೋಬೋದು. ಸಾಲ್ಟ್ ಕೂಡ ಅಕಾರ್ಡಿಂಗ್ ಟು ಯುವರ್ ಟೇಸ್ಟನ್ನು ಹಾಕ್ಕೋಬೋದು. ಒಂದು ಹಸಿಮೆಣಸಿನಕಾಯನ್ನು ಹಾಕ್ಕೊಂಡೆ. ಇದು ಚಪಾತಿ, ಅನ್ನ ಮತ್ತು ರಸಮ್ ಜೊತೆ, ಸಾಂಬಾರು, ದಾಲ್ ಆ್ಯಂಡ್ ರೈಸ್ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಗ 1/2 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಇದು ಸ್ಮೆಲ್ ಹೋಗುವ ತನಕ, ರಾ ಸ್ಮೆಲ್ ಹೋಗುವ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಹಸಿ ಸ್ಮೆಲ್ ಹೋಗುವ ತನಕ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಫ್ರೈ ಆಗ್ತಾ ಬಂತು. ಈಗ ದೊಡ್ಡ ಸೈಜು ಟೊಮೆಟೊನ ಹಾಕ್ಕೊಳ್ಳೋಣ. ಟೊಮೆಟೊ ಒಂದು 50% ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಟೊಮೆಟೊ 50% ಫ್ರೈ ಆಗ್ತಾ ಬಂದಿದೆ. ಈಗ 1/4 ಚಮಚ ಅರಿಶಿನ ಹಾಕ್ಕೊಂಡೆ. 1/2 ಟೀ ಸ್ಪೂನು ಚಿಲ್ಲಿ ಪೌಡರ್, 1/2 ಟೀ ಸ್ಪೂನ್ ಕೊರಿಯಂಡರ್ ಪೌಡರ್, ಸಾಲ್ಟ್ ಟು ಟೇಸ್ಟ್. ಇದನ್ನು ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇದನ್ನು ಲೋ ಫ್ಲೇಮಲ್ಲಿ ಬೆಂಡೆಕಾಯಿನ ಬೇಯಲಿಕ್ಕೆ ಬಿಡೋಣ. ವಿದಿನ್ 10 ಮಿನಿಟ್ಸ್ ಬೆಂಡೆಕಾಯಿ ಕೂಡ ಬೇಯ್ತದೆ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಓಕೆ, ಈಗ ಒಂದು 50 ml ನೀರನ್ನು ಹಾಕ್ಕೊಳ್ಳೋಣ. ಯಾಕೆಂದರೆ ಇದು ಮಡಿಕೆಯಲ್ಲಿ ಯೂಸ್ ಮಾಡ್ತಿದ್ದೀನಲ್ವ, ಅದಕ್ಕೋಸ್ಕರ. ಓಕೆ, ನಾನ್ ಸ್ಟಿಕ್ಕಲ್ಲಿ ಮಾಡಿದರೆ ನೀರಿನ ಅವಶ್ಯಕತೆ ಇರೋದಿಲ್ಲ. ಈಗ ಇದನ್ನು ಲೋ ಫ್ಲೇಮಲ್ಲಿ ಬೇಯಲಿಕ್ಕೆ ಇಡೋಣ. ಬನ್ನಿ ನೋಡೋಣ ರೆಡಿಯಾಗಿದೆ ಅಂತ ಹೇಳಿ. ಎಸ್, ಪಲ್ಯ ರೆಡಿಯಾಗಿದೆ. ಇದರ ಉಪ್ಪು ಖಾರ ಎಲ್ಲ ಸರಿದೆ. ಸೊ ಇವತ್ತಿನ ಈ ಬೆಂಡೆಕಾಯಿ ಪಲ್ಯ ರೆಸಿಪಿ ಆಯಿತು, ರೆಡಿ ಆಯಿತು. ಈ ರೆಸಿಪಿ ನಿಮ್ಮನ್ನು ಈಗ ಬೆಂಕಿ ಬಂದ್ ಮಾಡ್ತಿದ್ದೇನೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಸೊ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣಂತೆ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್ ಎಲ್ಲರಿಗೂ.